ಬಸವಣ್ಣನೇ ಬಸವರಾಜನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮತಾದಿ ದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಇದು ಬಸವಣ್ಣನ ಕುರಿತು ಹೇಳಬೇಕಾದ ಒಂದು. ನೀವು ಬೆಳಿಗ್ಗೆ ಎದ್ದ ಮೇಲೆ ಎರಡೂ ಕೈಗಳನ್ನು ಮುಚ್ಚಿ ಈಗ ನೋಡ್ತಿರಲ್ಲ, ಹೇಳ್ಕೊಟ್ಟಿರಲಿಲ್ಲಮ್ಮ ನೀವು ಯಾರು ಹೇಳ್ಕೊಟ್ಟಿರೇ ಇಲ್ಲ ಅವರಿಗೆ? ಹಾಂ, ಏನು ಹೇಳ್ಕೊಟ್ಟಾರೆ? ಕರಾಗ್ರ ವಚತೆ ಲಕ್ಷ್ಮಿ ಕರ ಮಧ್ಯೆ ಈಗ ಹೇಳಿರಲ್ಲ. ನಾನೊಂದು ಹೇಳ್ತೀನಿ ನಿಮ್ಗೆ, ಇವರೆಲ್ಲ ಹೌದು. ಸರಸ್ವತಿ ಅಂದರೆ ಯಾರು ಏನು ಅನ್ನೋದಕ್ಕೆ ಗೊತ್ತೇ ಇರಲಾರ್ದಂಥ ವಿಜ್ಞಾನಿಗಳು, ಹೊರದೇಶದ ವಿಜ್ಞಾನಿಗಳು, ಮಹಾನ್ ವಿಜ್ಞಾನಿಗಳಾದರೂ ಜಗತ್ತಿಗೆ ಬಹಳ ದೊಡ್ಡ ಸಂಶೋಧನೆ ಮಾಡಿಕೊಟ್ರು. ಥಾಮಸ್ ಆಲ್ವಾ ಎಡಿಸನ್ ಅಂತ ಒಬ್ಬ ವಿಜ್ಞಾನಿ, ಆತ ಏನು ಕಂಡಿಡ್ದಾನೆ? ವಿದ್ಯುತ್ ಬಲ್ಬ್ ಕಂಡಿಡ್ದಾನೆ. ಆತ ಪ್ರಾಥಮಿಕ ಶಾಲೆಯಲ್ಲಿ ಅತ್ಯಂತ ದೊಡ್ಡ ಹುಡುಗ ಆಗಿದ್ದಂತೆ. ಎಲ್ಲ ಬುದ್ಧಿವಂತರಿದ್ರಿ, ವಿದ್ಯಾವಂತರಿ, ತಿಳುವಳಿಕೆ ಅವನು ಇದ್ದಿಲ್ಲಂತ. ಅವ್ರ ತಾಯಿಗೆ ಒಂದು ಪತ್ರ ಬರೆದು ಕಳಿಸಿದ್ರು ಅವ್ರ ಹೆಡ್ ಮಾಸ್ಟರ್. ಏನು ಬರ್ತಿದ್ರೇನು ತಂದು ಕೊಟ್ಟ ಹುಡುಗ. ತಾಯಿನ ಕೇಳ್ದ, ಏನು ಬರ್ದಾರಮ್ಮ ಅಂತ ಕೇಳಿದ. ನಿಮ್ಮ ಮಗ ಭಾಳ ಬುದ್ಧಿವಂತ, ಭಾಳ ಚುರುಕದನ, ಹೇಳಿದ್ದನ್ನು ಬೇಗ ಅರ್ಥ ಮಾಡಿಕೊಳ್ತಾನ. ಆತನಿಗೆ ತಕ್ಕ ರೀತಿಯಲ್ಲಿ ಪಾಠ ಮಾಡುವ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇಲ್ಲ. ಆದ್ದರಿಂದ ನಾಳೆಯಿಂದ ಆತನನ್ನು ಶಾಲೆಗೆ ಕಳಿಸಬೇಡ್ರಿ, ನೀವೇ ನಿಮ್ಮ ಮನೆಗೆ ಏನು ಶಿಕ್ಷಣ ಕೊಡ್ರಿ ಅಂತ ಹೇಳ್ಯಾರಪ್ಪ. ನಾಳೆಯಿಂದ ಶಾಲೆಗೆ ಹೋಗಬೇಡ, ನಾನೇ ನಿನಗೆ ಹೇಳಿಕೊಡ್ತೀನಿ ಅಂತ ತಾಯಿ ಹೇಳಿದ್ರು. ತಾಯಿಯಿಂದ ಶಿಕ್ಷಣ ಪಡೆದ, ಎಲ್ಲವನ್ನು ತಿಳಿದುಕೊಂಡ, ಸಂಶೋಧನೆ ಮಾಡೋಕ್ಕೆ ಶುರು ಮಾಡಿದ. ಕತ್ತಲಲ್ಲಿ ಬೆಳಕು ಕೊಡುವ ವಿದ್ಯುತ್ ದೀಪವನ್ನು ಕಂಡುಹಿಡಿಬೇಕು ಅಂತ ಪ್ರಯತ್ನ ಮಾಡಿದ. 1000ವರೆಗೂ ಪ್ರಯೋಗಗಳನ್ನು ಮಾಡಿದ. 999 ವ್ಯರ್ಥ ಆದವು. ಕೊನೆಯ ಪ್ರಯೋಗದಲ್ಲಿ ವಿದ್ಯುತ್ ಬಲ್ಬನ್ನು ಕಂಡುಹಿಡಿದ. ಆತ ಸರಸ್ವತಿಯಿಂದ ಪೂಜೆ ಮಾಡಿದ್ನೇನು? ಮಾಡಿರಲಿಲ್ಲ. ಆತನಿಗೆ ಆ ಶಕ್ತಿ ಹೇಗೆ ಬಂತು ಅಂತ ಹೇಳಿದ್ರೆ, ತಾಯಿಯೇ ಶಿಕ್ಷಕಳಾದ್ಲು, ಆಕೆನೇ ಹೇಳಿಕೊಟ್ಲು. ಆ ಕಾರಣಕ್ಕಾಗಿ ಜಗತ್ ಪ್ರಸಿದ್ಧ ವ್ಯಕ್ತಿ ಆದ. ಇದೇ ರೀತಿ ಲಕ್ಷ್ಮೀಂದ್ರ ಯಾರಂತ ಗೊತ್ತಿಲ್ಲಾರ್ದವರು ಸಾವಿರ ಕೋಟಿ ರೂಪಾಯಿಗಳ ಒಡೆಯರಾಗಿದ್ದಾರೆ. ಶಕ್ತಿ ಅಂದ್ರೆ ಏನಂತ ಗೊತ್ತಿಲ್ಲಾರ್ದವರು ಇಡೀ ಜಗತ್ತಿನಲ್ಲೆಲ್ಲ ಸೈನಿಕರಾಗಿ ರಾಷ್ಟ್ರವನ್ನು ರಕ್ಷಣೆ ಮಾಡುವಂಥ ಸರ್ವಶಕ್ತ ಸೈನಿಕರಾಗಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ ನಿಮ್ಗೆ, ಕರಾಗ್ರ ವಸತೆ ಸೈನಿಕ ಅನ್ಬೇಕು, ಕರ ಮಧ್ಯೆ ಅನ್ನದಾತ ಅನ್ಬೇಕು. ಸ್ವಲ್ಪ ದಯವಿಟ್ಟು ಮಕ್ಕಳಿಗೆ ನಾಳೆ ಹೇಳ್ಕೊಡ್ರಿ. ಕರಾಗ್ರ ವಸತೆ ಸೈನಿಕ, ಕರ ಮಧ್ಯೆ ಅನ್ನದಾತ, ಕರಮೂಲೆ ಶಿಕ್ಷಕ. ಸೈನಿಕರಿಲ್ದಿದ್ರೆ ರಾಷ್ಟ್ರ ಇಲ್ಲ, ದೇಶ ಇಲ್ಲ. ಸೈನಿಕರು ಇದ್ರೆ ಎಲ್ಲ. ಅನ್ನದಾತ ಇಲ್ದಿದ್ರೆ ಜಗತ್ತಿಗೆ ಅನ್ನನೇ ಇಲ್ಲ. ರೈತ, ಶಿಕ್ಷಕ ಇರಲಿಲ್ಲ ಅಂತ ಹೇಳಿದ್ರೆ ಇವ್ರು ಯಾರೂ ಇಲ್ಲ. ಎಲ್ಲರನ್ನೂ ತಯಾರು ಮಾಡುವವರು ಶಿಕ್ಷಕರು. ಅಂಥ ಶಿಕ್ಷಕರನ್ನು ನಾವು ಗೌರವಿಸಬೇಕು, ಪೂಜ್ಯರಿಂದ ಕಾಣಬೇಕು. ಅದರಿಂದ ನೀವು ಶಿಕ್ಷಕರನ್ನು ಮಾತೃ ಸಮಾನ, ಪಿತೃ ಸಮಾನ, ತಂದೆ ತಾಯಿಗಳ ಸಮಾನ ಅಂತ ತಿಳ್ಕೊಂಡು ಅವ್ರು ಹೇಳಿದ್ದನ್ನು ಲಕ್ಷ್ಯ ಕೊಟ್ಟು ಕೇಳಿ ಈ ಒಂದೊಂದು ವಚನಗಳನ್ನು ಹೇಳಿದ್ರಲ್ಲ, ನನಗೆ ಬಹಳಷ್ಟು ಸಂತೋಷ ಆಯಿತು. ನಾನು ನಿಮ್ಮ ವಯಸ್ಸಿನಲ್ಲಿದ್ದಾಗ ಪ್ರತಿದಿನ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ದೇವರ ಮುಂದೆ ಕೈ ಮುಗಿದು ನಿಂತು ಒಂದೊಂದು ವಚನವನ್ನು ಹೇಳಬೇಕು ಅಂತ ನಮ್ಮ ತಂದೆ ತಾಯಿಗಳು ತಿಳಿಸ್ಕೊಟ್ಟಿದ್ರು. ಈಗ ನಿಮ್ಮ ಏನಾದರೂ ಸಮಸ್ಯೆ ಬಂದರೆ ಏನು ಮಾಡ್ತೀರಿ? ಕಷ್ಟ ಬಂದರೆ ಏನು ಮಾಡ್ತೀರಿ? ಅದಕ್ಕೆ ಪರಿಹಾರ ಏನು ಅಂತ ಹುಡುಕೋ ಪ್ರಯತ್ನ ಮಾಡ್ತೀರಿ. ಹಾಗೆ ವಚನಗಳು ಎಷ್ಟು ಶಕ್ತಿಯುತವಾದದ್ದು ಅಂತ ಹೇಳಿದರೆ,
ನಿಮಗೆಲ್ಲ ಈ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ, ತೊಂದರೆಗಳು ಬರಲಿ, ಅವುಗಳಿಗೆ ಸರಿಯಾದಂಥ ಪರಿಹಾರ ಬಸವಾದಿ ಶರಣರ ವಚನಗಳಲ್ಲಿ ಇದ್ದಾವೆ. ಆದ್ದರಿಂದ ವಚನಗಳು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಡ್ತಾರೆ. ನೀವು ಕತ್ತಲಲ್ಲಿ ಹೋಗ್ತೀರಿ, ಕತ್ತಲಲ್ಲಿ ಹೋಗ್ಬೇಕಾದ್ರೆ ಹೋಗೋದು ಅನಿವಾರ್ಯ ಇದ್ದಾಗ ಏನು ಬೇಕು ನಿಮಗೆ? ಅವಾಗ ಬೆಳಕು ಬೇಕು, ಹೌದಲ್ಲ? ಹಾಗೆ ನಾವು ಅಜ್ಞಾನದಿಂದ, ತಿಳುವಳಿಕೆ ಇಲ್ಲದೆ ನಮ್ಮ ಬದುಕಿನಲ್ಲಿ ಹೋಗುವಾಗ ನಮಗೆ ಬೆಳಕು ಕೊಡುವಂಥವು ಯಾರು ಅಂತ ಹೇಳಿದ್ರೆ ಅವು ವಚನಗಳು, ಮಾರ್ಗದರ್ಶನ. ಈಗ ನೀವು ಎಲ್ಲೋ ಹೋಗ್ಬೇಕು, ಊರಿಗೆ ದಾರಿ ಗೊತ್ತಿಲ್ಲ, ಏನು ಮಾಡ್ತೀವಿ ನಾವು? ಅವಾಗ ಅಲ್ಲಿ ಇಲ್ಲಿ ಹೋಗೋದು ಕೇಳ್ತೀವಿ. ನಾವು ದೀಪ ಶಾಲೆಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಅಂತ ಕೇಳ್ತೀವಿ ನಾವು. ಅವಾಗ ಅವ್ರು ಈ ಕಡೆ ಹೋಗ್ರಿ, ಬಲಕ್ಕೆ ಹೋಗ್ರಿ, ಎಡಕ್ಕೆ ಹೋಗ್ರಿ. ಹಾಗೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ನಾವು ಸಾಧನೆ ಮಾಡೋದಕ್ಕೇನು ಹೋಗ್ತಾ ಇರ್ತೀವಲ್ಲ, ಹೋಗುವಾಗ ನಾವು ಯಾವ ದಿಕ್ಕಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗೋಂಗಿಲ್ಲ. ಅವೆಲ್ಲದಕ್ಕೂ ದಿಕ್ಕು ತೋರಿಸುವಂಥವ್ರು, ಮಾರ್ಗದರ್ಶನ ಮಾಡುವಂಥವು ವಚನಗಳು. ಅದರಿಂದ ನಿಮ್ಮ ಚಿಕ್ಕ ವಯಸ್ಸಿಗೆ ಇವೆಲ್ಲ ಬೇಗನೆ ಅರ್ಥ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತು. ಇವನ್ನೆಲ್ಲ ಗೊತ್ತಿದ್ದೂ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಬಾಬು ಸರ್ ಏನಾದಾರಲ್ಲ, ಅವರೆಲ್ಲರೂ ನಿಮಗೆ ತಿಳಿಸಿ ಹೇಳ್ತಾರೆ. ನೈತಿಕತೆ ಬಹಳ ಮುಖ್ಯವಾದದ್ದು ನಮ್ಮ ಬದುಕಿನಲ್ಲಿ. ಅದನ್ನು ನಮ್ಮದನ್ನಾಗಿ ಮಾಡಿಸಿಕೊಳ್ಳುವುದರ ನಿಟ್ಟಿನಲ್ಲಿ ನಮಗೆ ಮಾರ್ಗದರ್ಶನ ಮಾಡುವವರು ಶಿಕ್ಷಕರು. ಆದ್ದರಿಂದ ನೀವು ಪ್ರತಿದಿನ ಬರೀ ವಚನ ಹೇಳಿದರೆ ಸಾಲದು. ಈಗ ನಿಮ್ದು ಆರೋಗ್ಯ ಸರಿ ಇಲ್ಲ ಅಂದರೆ ಏನು ಮಾಡ್ತೀವಿ ನಾವು? ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಡಾಕ್ಟ್ರ್ ಏನು ಮಾಡ್ತಾರೆ? ಔಷಧಿ ಬರೆದು ಕೊಡ್ತಾರೆ. ಬರೆದು ಕೊಟ್ಟಿದ್ದು ನಮ್ಮ ತಂದೆ ತಾಯಿಗಳು ಏನು ಮಾಡ್ತಾರೆ? ಅವನು ಕೊಡಿಸ್ತಾರೆ. ಅವನು ತಗೊಂಡು ಬಂದು ಶೋಕೇಸ್ನಲ್ಲಿ ಇಟ್ಬಿಟ್ರೆ ನಮ್ಮ ರೋಗ ಕಡಿಮೆ ಆಗ್ತದೇನೋ? ಕಡಿಮೆ ಆಗ್ತದೆ? ಆಗಂಗಿಲ್ಲ. ಏನು ಮಾಡಬೇಕು? ಆ ಮಾತ್ರೆಗಳನ್ನು, ಔಷಧಿಗಳನ್ನು ಡಾಕ್ಟ್ರ್ ಹೇಳಿದ ರೀತಿಯಲ್ಲಿ, ಹಿರಿಯರಿಗೆ ಹೇಳಿದ ರೀತಿಯಲ್ಲಿ ನಾವು ತಗೋಬೇಕು. ತಗೊಂಡಾಗ ಕಡಿಮೆ ಆಗ್ತದೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ವಚನಗಳನ್ನು ಅವುಗಳ ಅರ್ಥ ತಿಳ್ಕೊಳ್ಳಾರ್ದೇ, ಅವುಗಳ ಪ್ರಯೋಜನ ಏನು ಅನ್ನೋದನ್ನು ಗೊತ್ತು ಮಾಡಿಕೊಳ್ಳಾರ್ದೇ ಸುಮ್ಮನೆ ಗಿಣಿ ಪಾಠ ಮಾಡಿದಾಗ ನಾವು ಅದನ್ನು ಹೇಳ್ಕೊಂತ ಹೋದರೆ ಉಪಯೋಗ ಆಗೋದಿಲ್ಲ. ಅವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಾನು 3ನೇ ಕ್ಲಾಸ್ ಓದ್ತಾ ಇದ್ದೆ. 3ನೇ ಕ್ಲಾಸ್ ಓದುವಾಗ ಮಧ್ಯಾಹ್ನ ನಾವು ಆಟ ಆಡೋಕ್ಕೆ ಹೋದಾಗ ನನ್ನ ಪೆನ್ಸಿಲ್ ನಾನು ಕಳ್ಕೊಂಡೆ. ವಾಪಸ್ ಬಂದಾಗ ನೋಡಿದೆ, ನನ್ನ ಪೆನ್ಸಿಲ್ ಇರಲಿಲ್ಲ. ಏನು ಮಾಡಬೇಕು? ಬರ್ಕೊಳ್ರಿ ಅಂತ ಹೇಳಿದಾಗ ನಾವು ಬರ್ಕೊಳ್ಳಿಲ್ಲ, ಬರ್ಕೊಳ್ಳೋಕೆ ಪೆನ್ಸಿಲ್ ಇಲ್ಲ ಅಂದರೆ ಸರ್ ನಮ್ಗೆ ಬೈತಾರ ಅಥವಾ ಒಂದೇಟು ಹೊಡಿತಾರೆ. ಅದನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಎಲ್ಲರ ಪೆನ್ಷನ್ ತಗೋಬೇಕು ಅನ್ನೋ. ಆ ಪೆನ್ಸಿಲ್ ಎಲ್ಲಿ ಸಿಗ್ತಾವೆ? ಅಲ್ಲಿ ಸಿಗೋಂಗಿಲ್ಲ. ಅಲ್ಲಿ ಯಾರೂ ಇರಲಿಲ್ಲ. ಪಕ್ಕದ ಸ್ಟೂಡೆಂಟ್ ನಮ್ಮ ಜೊತೆಗೆ ಸಹಪಾಠಿ ಇದ್ದ, ಆತನ ಬ್ಯಾಗ್ನಲ್ಲಿರೋ ಒಂದು ಪೆನ್ಸಿಲ್ ನಾನು ತಗೊಂಡೆ. ತಗೊಂಡ್ಮೇಲೆ ಎಲ್ಲ ವಿದ್ಯಾರ್ಥಿಗಳು ಬಂದರು. ಪಾಠ ಬೆಲ್ ಹೊಡಿತು. ಶಿಕ್ಷಕರು ಬಂದರು. ಬರ್ಕೊಳ್ರಿ ಅಂದರು. ಬರ್ಕೊಳ್ರಿ ಅಂತಂದಾಗ ಆ ಪೆನ್ಸಿಲ್ ತಗೊಂಡು ಹೊರಗೆ ತಗೊಂಡು ಬರ್ಕೊಳ್ಳೋಕೆ ನನಗೆ ಧೈರ್ಯ ಇಲ್ಲ. ಯಾಕಂದ್ರೆ ಅದು ನಂದಲ್ಲ. ಪೆನ್ಸಿಲ್ ಕಳ್ಕೊಂಡವನಿಗೆ ಬ್ಯಾಗೆಲ್ಲ ಹುಡುಕ್ದ, ಅದರ ಪೆನ್ಸಿಲ್ ಇಲ್ಲ, ಏನಿಲ್ಲ, ಅವನು ಬರ್ಕೊಳಂಗಿಲ್ಲ. ನಾಗರಾಜ ನೀನು ಆ ಹುಡುಗ ಯಾಕೆ ಸುಮ್ಮನೆ ಕೂತೀರಿ, ಬರ್ಕೊಳ್ರಿ ಅಂದರು. ನಾನು ಏನು ಹೇಳಲಿಲ್ಲ. ಅವನು ಅಳಕತ್ತ. ಯಾಕೆ ಅಳ್ತೀವಿ ಅಂತ ಕೇಳಿದ್ರೆ, ಸರ್ ನಾವು ಮಧ್ಯಾಹ್ನ ಆಟ ಆಡಕ್ಕೆ ಹೋದಾಗ ಯಾರೋ ತೊಗೊಂಡ್ಬಿಟ್ಟಾರ ನನ್ನ ಪೆನ್ಸಿಲ್. ಎಲ್ಲ ವಿದ್ಯಾರ್ಥಿಗಳನ್ನ ಕೇಳಿದ್ರು, ಪೆನ್ಸಿಲ್ ತೊಗೊಂಡ್ರೆ ಯಾರು ಸತ್ಯ ಹೇಳ್ರಿ ಅಂತ ಹೇಳಿ. ಕಳ್ರಿ ಯಾರು ಕಳು ಮಾಡಿನ ಅಂತ ಹೇಳ್ತಾರೆ? ಹೇಳಂಗಿಲ್ಲ. ನಾನು ಸುಮ್ಮನೆ ಕೂತಿದ್ದೆ. ಅವನು ಯಾರು ನೋಡೇ ಇಲ್ಲ ನಾನು ತಗೊಳ್ಳೋದು. ಯಾಕೆ ನಾನು ಯೋಚನೆ ಮಾಡಬೇಕು ಅಂತ ಅನ್ಕೊಂಡೆ ನಾನು. ಅವಾಗ ಅವನು ಅಳದ್ ನೋಡಿ ಕೇಳಿದ್ರು ಟೀಚರ್ ಎಲ್ಲ. ಕೇಳಿದ್ಮೇಲೆ ಒಬ್ಬ ಹುಡುಗ ಹೇಳ್ದೆ, ಸರ್ ನಾನು
ಕ್ಲಾಸ್ ರೂಮ್ನಾಗ ಬರ್ತಿದ್ದೆ, ನಾಗರಾಜ್ ಆತನ ಪಾಠ ಚೀಲದೊಳಗಿಂದ ಪೆನ್ಸಿಲ್ ತೊಗೊಳೋದು ನಾನು ನೋಡೀನಿ ಅಂದ್ಬಿಟ್ಟ. ಕಳ್ಳ ಸಿಗ್ಲಿಲ್ಲ, ಸಿಕ್ಕ ಬಾ ಅಂತ ಕರೆದ್ರು. ಅವ್ರ ಕೈಯಾಗ ಬೆತ್ತಿತ್ತು. ಈಗೆಲ್ಲ ಬೆತ್ತ ಇಲ್ಲಲ್ಲ, ಇಲ್ಲ ಈಗ, ಯಾಕಂದ್ರೆ ಹೊಡಿಬಾರ್ದು ಅಂತಾರೆ, ಕಾನೂನೇ ಮಾಡಿಬಿಟ್ಟಾರೆ, ಹುಡುಗರಿಗೆ ಹೊಡಿಯಬಾರ್ದು. ಅವ್ರು ಹೊಡೆದ್ರು ಅಂದ್ರೆ ಕೈಗೆ ಬಾರ್ ಮೂಡ್ತಿತ್ತು. ಮನೆಗೆ ಹೋದಾಗ ಅದನ್ನ ನೋಡಿದ್ರೆ ಯಾಕೆ ಹೊಡಿಸ್ಕೊಂಡು ನೀನು ಏನು ತಪ್ಪು ಮಾಡಿದೆ ಅಂತ ಕೇಳ್ತಿದ್ರೆ ಹೊರತು ಹೊಡೆದ ಮೇಸ್ಟ್ರಿ ಯಾರು ಆತನೇಂತ ಹೇಳ್ತೀನಿ ಅಂತ ಅನ್ನಂತ ಹೊರತು ವಾತಾವರಣ ಇರಲಿಲ್ಲ. ಕರೆದ್ರು, ಇತ್ತು ನನ್ನ ಕೈ ಹೊಡೆತ ಅಂತ ಅನ್ಕೊಂಡೆ. ನಾನು ತಗೊಂಡಿ ಇಲ್ಲ, ಸತ್ಯವಾಗಿ ಹೇಳುವ ತಗೊಂಡಿನ್ರಿ ಅಂದೆ. ನಾನು ಬೇರೆ ದಾರಿನೇ ಇಲ್ಲ, ನನ್ನ ಚೀಲ ಹುಡುಕಿದ್ರೆ ಸಿಕ್ತಿತ್ತಲ್ಲ ನನ್ನ ಬ್ಯಾಗ್ನಾಗ. ಆಗ ಹೇಳಿದಾಗ ಅವ್ರು ಏನು ಮಾಡಬೇಕಾಗಿತ್ತು, ಟೀಚರು ನಾನು ಹೊಡಿಬೇಕಾಗಿತ್ತು. ಅವ್ರು ಹೊಡಿಲಿಲ್ಲ. ಅವರು ಕರೆದ್ರು, ತೊಡೆ ಮೇಲೆ ಕೂಡಿಸ್ಕೊಂಡ್ರು, ತಲೆ ನೇವರಿಸಿದ್ರು. ನೋಡು, ಕೇಳದೆ ಮತ್ತೊಬ್ಬರ ವಸ್ತು ಮುಟ್ಟಬಾರದು, ಹಾಗೆ ತಗೊಂಡ್ರೆ ಅದಕ್ಕೆ ಕದ್ದಂಗೆ ಆಗ್ತದೆ, ಕಳುವು ಅಂತ ಅನಿಸ್ತೈತಿ, ಕಳ್ಳತನ ಮಾಡಬಾರ್ದಪ್ಪ. ಬಸವಣ್ಣ ಹೇಳ್ಯಾನ ನೋಡು, ಕಳಬೇಡ ಕೊಲಬೇಡ ಅಂತ ಹೇಳ್ಯಾನಂತ. ಅವಾಗ ಬಸವಣ್ಣನ ವಚನಗಳನ್ನು ಅದರ ಅರ್ಥ ತಿಳಿಸಿ ಹೇಳಿದ್ರು. ನಾವು ಇದನ್ನು ನಮ್ಮ ತಂದೆ ತಾಯಿಗಳು ಬಯಾರ್ಕ್ ಮಾಡಿಸಿದ್ರು, ನಾವು ಕೈ ಕಟ್ಕೊಂಡು ಹೇಳ್ತಿದ್ವಿ, ಅದರ ಅರ್ಥ ಗೊತ್ತಿರಲಿಲ್ಲ. ಈಗ ಮೇಡಮ್ ನಿಮಗೆಲ್ಲ ತಿಳಿಸ್ಬಿಟ್ರು ಅರ್ಥ ಅದೇನಂತೇಳಿ. ಹಾಗೆ ಸರ್ ನಮ್ಗೆ ಅದರ ಅರ್ಥ ತಿಳಿಸಿ ಮತ್ತೊಬ್ಬರ ವಸ್ತುಗಳನ್ನು ಮುಟ್ಟಬಾರದು. ಅಕಸ್ಮಾತ್ ಬೇಕು ಅಂತ ಹೇಳಿದ್ರೆ ಅವ್ರನ್ನ ಕೇಳಿ ತಗೋಬೇಕು, ಉಪಯೋಗ ಮಾಡಬೇಕು, ಕೊಡಬೇಕು. ಇದನ್ನ ಬಾಲ್ಯದಲ್ಲಿ ನನ್ನ ತಲೆಯಲ್ಲಿ ಬಿತ್ತಿದ್ರು ಅವರು. ಅದರ ಪರಿಣಾಮ ಏನಾಯಿತು, ಆ ವಚನಗಳನ್ನು ಕಲಿತಾ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು, ಅವನ್ನ ಅನುಸರಿಸ್ಕೊಂಡು ಹೋಗೋದನ್ನ ಕಲಿತೆ. ಅದರಿಂದಾಗಿ ನಾನು ಅಂಕಗಳನ್ನು ಹೆಚ್ಚಾದರೂ ತಗೊಳ್ಳಿ, ಕಡಿಮೆ ಆದರೂ ತಗೊಳ್ಳಿ, ನೈತಿಕ ಮಟ್ಟವನ್ನು ಉಳಿಸಿಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇಲ್ಲಾದೆ ನ್ಯಾಯಾಧೀಶನಾದೆ. 15 ವರ್ಷ ಜಿಲ್ಲಾ ನ್ಯಾಯಾಧೀಶನ ಕೆಲಸ ಮಾಡಿದ್ರಿಂದ, ಪ್ರಾಮಾಣಿಕತನದಿಂದ ಮಾಡಿದ್ರಿಂದ, ವಚನಗಳ ಆಧಾರ ಇಟ್ಟುಕೊಂಡು ಜೀವನ ಸಾಗಿಸಿದ್ರಿಂದ ನಾನು ಪ್ರಮೋಷನ್ ಸಿಕ್ಕು ಹೈಕೋರ್ಟ್ ಜಡ್ಜ್ ಆದೆ. ನಾನು ಹೈಕೋರ್ಟ್ ಜಡ್ಜ್ ಹುದ್ದೆಯಿಂದ ನಿವೃತ್ತನಾಗಿ 15 ವರ್ಷ ಆಗ್ತಾ ಬಂತು. ನಾಳೆ ಸೆಪ್ಟೆಂಬರ್ ಬಂದರೆ 15 ವರ್ಷ ಹೋಗ್ತಾವೆ. ಈ 15 ವರ್ಷದಲ್ಲಿ 13 ವರ್ಷ ನಿಮ್ಮ ಶಾಲಾ ಕಾಲೇಜುಗಳಿಗೆಲ್ಲ ನಾನು ಭೇಟಿ ಕೊಟ್ಟಿರ್ತೀನಿ. ನೀವೆಲ್ಲ ಯಾರು ಸಮಾನ ಅಂತ ನನಗಂದರೆ, ನನ್ನ ಪ್ರೀತಿಯ ಮೊಮ್ಮಕ್ಕಳು ಸಮಾನ. ನಮ್ಮ ದೇಶದ ಮುಂದಿನ ಪ್ರಧಾನಮಂತ್ರಿಗಳಾಗೋರು ನೀವೇ, ಮುಖ್ಯ ನ್ಯಾಯಮೂರ್ತಿಗಳಾಗೋರು ನೀವೇ, ವಿಜ್ಞಾನಿಗಳಾಗೋರು ನೀವೇ. ಆದ್ದರಿಂದ ನೀವು ವಚನಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋದರೆ ನನಗಿಂತ ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿಗಳು ನೀವು ಆಗ್ತೀರಿ. ಹಾಗೆ ಆಗಲಿ ಅಂತ ನಾನು ಕರುಣನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಬಹಳ ಉತ್ತಮವಾದ ಕಾರ್ಯಕ್ರಮ. ಇವೆಲ್ಲ ಸಾಮೂಹಿಕವಾಗಿ ವಚನ ಹೇಳೋದು ಕೇಳಿದ್ರೆ ನನಗೆ ಬಹಳಷ್ಟು ಖುಷಿ ಆಯಿತು, ಸಂತೋಷ ಆಯಿತು. ಇದಕ್ಕೆ ಕಾರಣ ಅಂತಂದರೆ ನಿಮ್ಮ ಹೆಡ್ ಮಾಸ್ಟರ್ ಬಾಬು ಅವರು ಒಪ್ಪಿಗೆ ಕೊಟ್ಟು ಕರೆಸಿ ಅವರು ಬರೋಕ್ಕೆ ಅವಕಾಶ ಕೊಟ್ಟು ಮಾಡಿದ್ದಕ್ಕಾಗಿ ವಿಶ್ವವಚನ ಫೌಂಡೇಶನ್ ಏನಿದೆಯಲ್ಲ, ಆ ಫೌಂಡೇಶನ್ನ ಸ್ಥಾಪಕರಾದಂಥ ಶರಣ ದಂಪತಿಗಳು, ಗಂಡ ಹೆಂಡತಿ ಅಭಿಪ್ರಾಯ ಯಾವಾಗಲೂ ಒಂದೇ ಒಂದು. ಅವ್ರು ನೋಡಿದಾಗೆಲ್ಲ ಅನ್ನಿಸ್ತದೆ ನಮ್ಮ ಮನೆಗೆ ಹಿಂಗಿಲ್ಲಲ್ಲಪ್ಪ ಅಂತೇಳಿ. ಅಲ್ಲಿ ನನ್ನ ಹೆಂಡತಿ 2 ಗಂಡು ಮಕ್ಕಳು ಬೆಂಗಳೂರಾಗದ, ನಾನು ಗದಗ್ನಾಗ. ನಾನು ಅದು 12-13 ವರ್ಷದಿಂದ ಒಬ್ಬನೇ ಅದೀನಿ. ಯಾಕೆ ಅಂತ ಕೇಳಿದರೆ, ನೀನು ಗಳಿಸಿದ ಜ್ಞಾನವನ್ನು ದೇಶದ ಒಳಿತಿಗಾಗಿ ಬಳಸದಿದ್ದಲ್ಲಿ ನೀನೇ ಪ್ರಥಮ ದೇಶದ್ರೋಹಿ ಅಂತ ವಿವೇಕಾನಂದರು ಹೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಾನು ಹೈಕೋರ್ಟ್ ನ್ಯಾಯಾಧೀಶನಾಗುವಷ್ಟು ಜ್ಞಾನ ಸಂಪಾದನೆ ಮಾಡಿದ್ದೆ ಅಂತ ಹೇಳಿದರೆ ಅದನ್ನು ಮುಂದಿನ ಪೀಳಿಗೆಯವರಿಗೆ ಹಂಚಿಕೊಡಬೇಕು. ನಾವು ಬಹಳಷ್ಟು ದುಡಿದು ಗಳಿಸಿ ಕೋಟ್ಯಾಂತರ ರೂಪಾಯಿ ಹಂಚಿದರೆ ಅದು ಎಲ್ಲೋ ಹೋಗಿಬಿಡ್ತದೆ. ತಿದ್ದು ಕಳೀತಾರೆ, ಈಗ ಯಾವ ರೀತಿಯಲ್ಲಿ ಕಳ್ತಾರೆ. ಅದೇ ನಾವು ಗಳಿಸಿದ ಜ್ಞಾನವನ್ನು ಮತ್ತೊಬ್ಬರ ಜೊತೆಗೆ ಹಂಚಿಕೊಂಡ್ವಿ ಅಂತ ಹೇಳಿದರೆ ನಮಗೂ ಮನಸ್ಸಿಗೆ ತೃಪ್ತಿ ಆಗ್ತದೆ, ಅವ್ರಿಗೂ ಆಗ್ತದೆ. ಆದ್ದರಿಂದ ದೇಶದ ಸತ್ಪ್ರಜೆಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳು ಅಂತ ಹೇಳಿದರೆ ಪ್ರಾಥಮಿಕ ಶಾಲೆಗಳು. ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಸರ್, ಎಳವೆಯಲ್ಲಿ ಅಂದರೆ ಬಾಲ್ಯದಲ್ಲಿ
ಶಿಕ್ಷಣ ಸರಿಯಾಗಿ ಕೊಟ್ಟರೆ ಆ ಅಡಿಪಾಯದ ಮೇಲೆ ಭವ್ಯವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಆದ್ದರಿಂದ ವಿಶ್ವವಿದ್ಯಾಲಯಗಳ ಮಹಾವಿದ್ಯಾಲಯಗಳ ಶಿಕ್ಷಕರಿಗಿಂತ ಪ್ರಾಚಾರ್ಯರಿಗಿಂತ ಹೆಚ್ಚು ಜವಾಬ್ದಾರಿ ಯಾರ ಮೇಲಿದೆ ಅಂದರೆ ಪ್ರಾಥಮಿಕ ಶಾಲೆಗಳ ಶಿಕ್ಷಕಿ ಅವರೇ ಭವ್ಯ ಭಾರತದ ಒಂದು ದೇಶದ ಸತ್ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥ ವ್ಯಕ್ತಿಗಳವರು. ಆದ್ದರಿಂದ ಶಿಕ್ಷಕರ ಕರ್ತವ್ಯ ರಾಷ್ಟ್ರ ನಿರ್ಮಾಣದಲ್ಲಿ ಬಹಳ ದೊಡ್ಡದಿದೆ ಅಂತ ಅಂಥದ್ದನ್ನು ನಾನಿಲ್ಲಿ ಕಂಡಿದ್ದೀನಿ. ಎಲ್ಲ ಶಿಕ್ಷಕ ಸಹೋದರ ಸಹೋದರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕುಮಾರಸ್ವಾಮಿ ಅವರು ಮತ್ತು ಅವರ ಪತ್ನಿಯವರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗುವುದು ಶಿವನಿಗೆ ಅಂತ ಹೇಳ್ತಾರೆ. ಹಾಗೆ ದೃಷ್ಟಿ ಕಣ್ಣು ಎರಡಾದರೆ ದೃಷ್ಟಿ ಒಂದೇ ಇರ್ತದೆ ಅಂತಾರಲ್ಲ, ಹಾಗೆ ಸತಿಪತಿಗಳು ಅವರು ಬೇರೆ ಬೇರೆ ಆದರೂ ಕೂಡ ಅವರ ಚಿಂತನೆ ಒಂದೇ ಇದೆ, ಕೆಲಸ ಒಂದೇ ಇದೆ, ಭಾವನೆಗಳು ಒಂದೇ ಇದ್ದಾವೆ. ಅಂಥ ವ್ಯಕ್ತಿಗಳನ್ನು ಆದರ್ಶ ಅಂತ ಇಟ್ಟುಕೊಂಡು ತಯಾರು ಮಾಡುವ ಜವಾಬ್ದಾರಿ ಶಿಕ್ಷಕರು ತಗೊಳ್ರಿ ಅಂತ ಹೇಳ್ತಾ, ಇದು ಭಾಳ ಕಡಿಮೆ ಮಾತಾಡ್ಬೇಕಂತ ಮಾಡಿದ್ದೆ. ಅವರು 18 ನಿಮಿಷ 16 ನಿಮಿಷ ದಾಟಿ ಹೋಗ್ಬಿಟ್ಟು ಯೂಶಲಿ ಮಾತಾಡಿದಾಗ ಈಗ ಒಂದು ಹಾಕ್ಕೊಂಡಿರ್ತೀವಿ ಲಿಮಿಟ್ 20 ನಿಮಿಷ ದಾಟಬಾರ್ದು ಅಂತೇಳಿ. ಹಾಗಾಗಿ ನೋಡಿದೆ ನಾನು ಹೆಚ್ಚಾಗೈತೆ ಅಂತೇಳಿ 16 ನಿಮಿಷದಲ್ಲಿ ಐತೆ ಮೇಲೆ 18 ನಿಮಿಷಕ್ಕೆ ಮುಗಿಸ್ತೆ. ಯಾಕಂದರೆ ಸಮಯ ಬಹಳ ಮಹತ್ವವಾದದ್ದು. ಜೀವ ನಮ್ಮ ಕೈಯೊಳಗಿಲ್ಲ, ಆದರೆ ಆ ಜೀವನ ನಮ್ಮ ಕೈಯೊಳಗಿದೆ, ಬದುಕು ಕಟ್ಟಿಕೊಳ್ಳೋದು ನಮ್ಮ ಕೈಯೊಳಗಿದೆ. ಹಾಗೆ ಸಮಯ ನಮಗೆ ಹಿಡಿತಕ್ಕೆ ಬರೋದಿಲ್ಲ, ಸಿಗೋದಿಲ್ಲ. ಅದರ ಸಮಯದ ಸಾರ್ಥಕ ಬಳಕೆ ನಮ್ಮ ಕೈಯೊಳಗಿದೆ. ಆದ್ದರಿಂದ ಯಾವ ಸಮಯ ಯಾವ ಹಂತದಲ್ಲಿ ಸಮಯವನ್ನು ಸಾರ್ಥಕ ರೀತಿಯಲ್ಲಿ ಎಷ್ಟು ರೀತಿ ಬೆಳೆಸ್ಕೋಬೇಕು, ಯಾಕೆ ಬೆಳೆಸ್ಕೊಳ್ಬೇಕಂತ ನೀವು ಮಕ್ಕಳಿಗೆ ಕಲಿಸಿದ್ರಿ ಅಂತ ಹೇಳಿದರೆ ಅವರು ಅರಳಿ ನಾಗರಾಜನಿಗಿಂತ ಎತ್ತರ ಸ್ಥಾನಕ್ಕೆ ಹೋಗುವ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆಗ್ತಾರೆ, ಇಲ್ಲ ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು ಆಗ್ತಾರೆ. ಶಿಕ್ಷಕರಲ್ಲಿ ವಿನಂತಿ ಮಾಡಬೇಕು. ನಮ್ಮ ಬಾಬು ಸರ್ ಹೆಡ್ ಮಾಸ್ಟರ್ ಅದರಲ್ಲ, ಭಾಳ ಚಿಕ್ಕ ವಯಸ್ಸು, ನನ್ನ ವಯಸ್ಸಿಗೆ ಲೆಕ್ಕ ಹಾಕಿದರೆ ಭಾಳ ಚಿಕ್ಕ. ಹಾಗಾಗಿ ಅವರಿಗೆ ಭಾಳಷ್ಟು ಅವಕಾಶಗಳಿದೆ ಜೀವನದಲ್ಲಿ. ಪ್ರತಿಯೊಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ರಾಷ್ಟ್ರ ನಿರ್ಮಾಣದಲ್ಲಿ ಮಾಡಿ. ಭ್ರಷ್ಟಾಚಾರ, ಜಾತೀಯತೆ, ಅಪರಾಧ, ಅನೈತಿಕತೆ ತುಪ್ಪಿ ತುಳುಕ್ತಾ ಇದ್ದಾವೆ. ಇವುಗಳನ್ನು ಕಡಿಮೆ ಮಾಡುವ ಶಕ್ತಿ ಯಾರಿಗಾದ್ರೂ ಐತೆ ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಐತಿ. ಆ ಶಕ್ತಿಯನ್ನು ತುಂಬುವವರು ಯಾರು ಅಂದ್ರೆ ನೀವು ತುಂಬಬೇಕು. ಆ ಒಂದು ಉನ್ನತವಾದ ಅತ್ಯುತ್ತಮವಾದ ಕರ್ತವ್ಯವನ್ನು ನಿರ್ವಹಿಸ್ರಿ ನೀವು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ನಾನು ಗಂಗಾವತಿಯಿಂದ ದೂರ ನಾನು 600 ಕಿಲೋಮೀಟ್ರ್ ಬಂದೀನಿ ಅಂತಂದ್ರೆ ಏನು ದೊಡ್ಡ ವಿಷಯ ಅಲ್ಲ. 600 ಕಿಲೋಮೀಟ್ರ್ ದೂರ ಇದ್ದದ್ದನ್ನು ಮೈಸೂರಿಗೆ ಎಳತ್ತಂದ್ರಲ್ಲ ಇವರು, ಅವ್ರದ್ದು ದೊಡ್ಡದು. ಇದೊಂದು ಅವಕಾಶ ಕೊಟ್ಟರು, ಹೇಳ್ತಾರೆ ಇದು ದೊಡ್ಡವರು. ಸೇವೆ ಮಾಡುವ ಸಾಮರ್ಥ್ಯ 100 ಜನರಿಗಿದ್ರು ಸೇವೆ ಮಾಡುವ ಅವಕಾಶ 3 ಮಂದಿ ಕೊಡ್ಬೋದು, ಕೊಡ್ಲಿಕ್ಕಿಲ್ಲ. ಭಗವಂತ ನಿನಗೆ ಕೊಟ್ಟಾನ, ನೀನು ಸರಿ ಮಾಡು ಅಂತ ನನಗೆ ಶಿವರಾಜ್ ಪಾಟೀಲ್ರು ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಅವರು ನಾನು ಕಾನೂನು ಸೇವಾ ಪ್ರಾಧಿಕಾರಕ್ಕಿದ್ದಾಗ ಹೇಳಿದ್ರು, ಭಾಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾನೆ ಭಗವಂತ ನಿನಗೆ, ಭಾಳ ದೊಡ್ಡ ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದಾನೆ. ಅದನ್ನು ನೀನು ಸದುಪಯೋಗ ಮಾಡಿಕೊಂಡೆ ಅಂತ ಹೇಳಿದ್ರೆ ನಿನ್ನ ಕಣ್ಣಲ್ಲಿ ನೀರು ಬರೋದೇ ಇಲ್ಲ, ಬರುವಂಥ ಸಂದರ್ಭ ಭಗವಂತ ತರೋದಿಲ್ಲ. ಆದ್ದರಿಂದ ನೀನು ಅದನ್ನು ಅರಿತುಕೊಂಡು ನಿನ್ನ ಕರ್ತವ್ಯದಲ್ಲಿ ಮುಂದುವರಿ ಅಂತ ಹೇಳಿಕೊಟ್ಟಿದ್ದರು ಅವರು. ಅದನ್ನೇ ಪಾಲಿಸಿದ್ದಕ್ಕಾಗಿ ನಿವೃತ್ತಿಯಾಗಿ 15 ವರ್ಷ ಆದರೂ ಸಹಿತ, 75 ವರ್ಷ ದಾಟಿದರೂ ಸಹಿತ ನಾನು ಇನ್ನೂ 1 ತಾಸು ನಿಂತ್ಕೊಂಡು ಮಾತಾಡೋದ್ರೆ ಮಾತಾಡ್ತೀನಿ, ದಿವಸಕ್ಕೊಂದು 2-3 ಫಂಕ್ಷನ್ ಮಾಡೋದ್ರೆ ಮಾಡ್ತೀನಿ. ಕಾರಣ ಏನಂತ ಹೇಳಿದ್ರೆ ನೈತಿಕ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಅದರಿಂದ ನೀವು ಟೀಚರ್ಗಳು ಸಂಭಾವನೆ ಎಷ್ಟಂತ ಯೋಚನೆ ಮಾಡಬೇಡ್ರಿ, ಆದಾಯ ಎಷ್ಟಂತ ನೋಡಬೇಡ್ರಿ. ಭಗವಂತ ನಿಮಗೆ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ, ತಾನು ಮಾಡೋ ಕೆಲಸವನ್ನು ನಿಮ್ಮ ಮೂಲಕ ಮಾಡಿಸ್ಕೊಡ್ತಾರೆ. ಹಾಗಾಗಿ ನೀವು ಅದನ್ನು ಸಾರ್ಥಕ ರೀತಿಯಲ್ಲಿ ಮಾಡಿರಿ ಅಂತ ನಿಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡಿಕೊಂಡು, ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಈ ಶಾಲೆಯ ಎಲ್ಲ ಶಿಕ್ಷಕಿಯರಿಗೆ, ಮುಖ್ಯ ಗುರುಗಳಿಗೆ ಹಾಗೂ ಇಲ್ಲಿ ವಚನ ಫೌಂಡೇಶನ್ ವತಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. 130 ಬಂದುಬಿಟ್ಟು ತಲುಪ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಬೇಡಿಕೊಂಡು
ತಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣ ಶರಣ. ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ. ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೇನು ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು